ಇಲ್ಲ, ಇವತ್ತು ಹರಿಹರಿಪುರದಲ್ಲಿ ಒಂದು ದೇವಸ್ಥಾನ ಜಾತ್ರಾ ಮಹೋತ್ಸವ ಇತ್ತು. ಅಲ್ಲಿಗೆ ಬರಬೇಕು ಅಂತ ಹೇಳಿ ಆಹ್ವಾನ ಮಾಡಿದ್ರು. ಸೊ ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಸರ್, ಈಗ ಇವತ್ತು ಸ್ನೇಹಮಯಿ ಕೃಷ್ಣ ಅವ್ರನ್ನ ಬಂಧನ ಮಾಡಿದ್ದಾರೆ ಸರ್. ಹೌದಾ? ನನಗೆ ಗೊತ್ತಿಲ್ಲ. ಈಗ ನೀವು ಹೇಳಿದ್ರೆ ನ್ಯೂಸ್ ಈಗಲೇ ಗೊತ್ತಾಗ್ತಿರೋದು. ಹೌದಾ? ಏನು ಕಾರಣಕ್ಕೆ? CS ವಿರುದ್ಧ ಆರೋಪ ಮಾಡಿದ್ರೆ ಸರ್, 1.6 ಕೋಟಿ ಹಗರಣ. ಹೌದು, ಮತ್ತು ಆಧಾರಯುತವಾದಂಥ ಆರೋಪಗಳನ್ನು ಸುಮ್ಮನೆ ಮಾಡ್ಬೋದು ಅಂತಂದರೆ ರಾಜಕಾರಣಿಗಳೇನೋ ಪಾಪ ಜನರಿಗೆ ಅಕೌಂಟಬಲ್ ಆಗಿರಬೇಕು. ಹಾಗಾಗಿ ಆಧಾರಿತ ಆರೋಪಗಳನ್ನು ಮಾಡೋದು ಕೂಡ ಸಹಿಸ್ತಾರೆ, ಹೋರಾಟ ಮಾಡ್ತಾರೆ. ಪಾಪ ಅಧಿಕಾರಿಗಳ ಮೇಲೆ ಸುಮ್ಮನೆ ತೇಜೋವಧೆ ಮಾಡೋದು, ಆರೋಪರಹಿತ ಆರೋಪಗಳನ್ನು ಮಾಡಿದಾಗ ಅದನ್ನು ಖಂಡಿತ ಅದಕ್ಕೆ ಶಿಕ್ಷೆ ಕೊಡಬೇಕು, ಕ್ರಮ ಜರುಗಿಸಬೇಕು. ಸರ್, ಈಗ ಸ್ನೇಹಮಯಿ ಕೃಷ್ಣ ಅವರು ಮೂಡಕ್ಕೆ ಸೇರಿದಂತೆ ಹಲವು ಕೇಸ್ಗಳಲ್ಲಿ ದೂರನ್ನು ಸಲ್ಲಿಸಿ ದೂರುದಾರರಾಗಿದ್ದರು. ಈಗ ಅವ್ರ ಮೇಲೆ ಈ ಥರದೊಂದು ಆರೋಪ ಈಗಾಗಲೇ ಹೇಳಿದೇವಲ್ಲ, ಯಾವುದೇ ಆಧಾರ ಇಲ್ಲದೆ ಒಬ್ಬರು ಅಧಿಕಾರಿ ಮೇಲೆ ಆರೋಪ ಮಾಡಿ ಅವ್ರು ತೇಜೋವಧೆ ಮಾಡಿದ್ರೆ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಖಂಡಿತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಈಗ ಮೂಡ ಮೇಲೆ ಏನು ಆರೋಪಗಳಿದೆ ಅದಕ್ಕೆ ಈಗಾಗಲೇ ನಾವು ತನಿಖೆ ಕೂಡ ಕೊಟ್ಟಿದ್ದೀವಿ. ಸೊ ಕೆಂಪಣ್ಣ ಆಯೋಗನೂ ಇದೆ. ಸೊ ಅವ್ರು ಅದನ್ನು ನೋಡಿಬಿಟ್ಟು ಮೂಡದಲ್ಲಿ ಏನು ಅವ್ಯವಹಾರ ಆಗಿದ್ದರೆ ಅದ್ರ ಪ್ರಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಸರ್, ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಫ್ರೀ ಬೀಸ್ ಏನಿದೆ ಇದು ಅಭಿವೃದ್ಧಿಗೆ ಮಾರ್ಗ ಆಗ್ತಾ ಇದೆ. ಅರ್ಹರಿದ್ದಾರೆ, ಅರ್ಹರಿದೆ ಇಲ್ಲ ಅನ್ನೋದು ಯಾವುದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದಲ್ಲೇ ನೀವು ಅವ್ರಿಗೆ ಹಣ ಕೊಡ್ತಾ ಇದ್ದೀರಾ, ಇದು ಎಷ್ಟು ಸರಿ ಅಂತಕ್ಕಂಥ ಅಭಿಪ್ರಾಯನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಇಲ್ಲ ಒಂದು ಕಡೆ ನೋಡಿ, ಫ್ರೀ ಬೀಸ್ ಯಾವ ಕಾಂಟೆಕ್ಸ್ಟಲ್ಲಿ ಕೊಡ್ತಿರೋದು ಇಂಪಾರ್ಟೆಂಟ್. ಎಲೆಕ್ಷನ್ಗೆ 2 ತಿಂಗಳಿದ್ದಾಗ 3 ತಿಂಗಳಿಗೂ ಇದ್ದಾಗ ಬರೀ ಎಲೆಕ್ಷನ್ ಗೆಲ್ಲಬೇಕು ಅಂತೇಳಿ ಫ್ರೀ ಬೀಸ್ ಕೊಡ್ತಾರಲ್ಲ, ಅದು ನಿಜವಾಗ್ಲೂ ಮಾರಕ ಎಕನಾಮಿಗೆ. ಬಟ್ ಆದರೆ ಬೆಲೆ ಏರಿಕೆ ಇದ್ದಾಗ, ಆರ್ಥಿಕ ಅಸಮಾನತೆ ಬಹಳ ಇದ್ದಾಗ, ಬಡವ್ರು ಬದುಕೋದೇ ಕಷ್ಟ ಇದ್ದಾಗ ಬಡವ್ರಿಗೆ ಸಪೋರ್ಟ್ ಮಾಡುವಂಥ ಏನು ಕಾರ್ಯಕ್ರಮಗಳು ಕೊಡ್ತಾರೆ ಅದು ಖಂಡಿತ ಫ್ರೀ ಬೀಸ್ ಆಗೋಲ್ಲ. ಬದಲಾಗಿ ಇನ್ನೂ ಎಕನಾಮಿಗೆ ಒಳ್ಳೇದಾಗುತ್ತೆ. ಯಾಕೆಂತಂದರೆ ಬಡವ್ರಿಗೆ ಹಣ ಸಿಕ್ಕಿದ್ರೆ ಅವ್ರ ಪಾಪ ಅದರಿಂದ ಜೀವನ ಮಾಡ್ತಾರೆ ಮತ್ತು ಅದನ್ನು ಮತ್ತೆ ಖರ್ಚು ಮಾಡ್ತಾರೆ. ಸೊ ಹಾಗಾಗಿ ಎಕನಾಮಿಕ್ ಕೂಡ ಎಕನಾಮಿಕ್ ಚಟುವಟಿಕೆಗಳು ಕೂಡ ಆಗುತ್ತೆ. ಸೊ ಹಾಗಾಗಿ ಯಾವ ಕಾಂಟೆಕ್ಸ್ಟಲ್ಲಿ ಕೊಡ್ತಾರೆ ಅದು ಇಂಪಾರ್ಟೆಂಟ್. ಶಾಲೆ ಕಟ್ಟಿಸಿ, ಈಗ ಖಂಡಿತ ಈಗ ರಸ್ತೆಗಳನ್ನೆಲ್ಲ ಮಾಡದೆ ಬರೀ ಫ್ರೀ ಬೀಸ್ ಕೊಟ್ಟರೆ ತಪ್ಪು. ಆದರೆ ಕರ್ನಾಟಕ, ತಮಿಳುನಾಡು ಆ ಥರ ಕೆಲವು ಡೆವಲಪ್ಡ್ ಸ್ಟೇಟ್ಗಳಲ್ಲಿ ಎರಡೂ ಕೂಡ ಆಗ್ತಾಯಿದೆ. ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ಹಾಕ್ತಾ ಇದ್ದಾರೆ, ಜೊತೆಗೆ ಅದೇ ರೀತಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗಳು ಕೂಡ ಬೆಳೆಸ್ತಾ ಇದ್ದಾರೆ. ಅದರಲ್ಲೂ ಏನು ತಪ್ಪಿಲ್ಲ ಅಂತ ನನ್ನ ಭಾವ. ಸರ್, ಶಾಸಕರು ವಿದೇಶ ಪ್ರವಾಸದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಅವ್ರು ಕಳಿಸಿದ್ದಾರೆ, ಇವ್ರು ಕಳಿಸಿ ಈ ಥರದ್ದು. ಈಗ ಯಾರ್ಯಾರು ಶಾಸಕರು ಹೋಗಿದ್ದಾರೆ, ಯಾವ ಕಾರಣಕ್ಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲ ಶಾಸಕರು ಕೂಡ ತಮ್ಮ ವೈಯಕ್ತಿಕ ಹಣದಲ್ಲಿ ಹೋಗಿರೋದು, ಯಾವುದೇ ಸರ್ಕಾರಿ ಹಣ ಬಳಸ್ಕೊಂಡಿಲ್ಲ. ಸೊ ಹಾಗಾಗಿ ವೈಯಕ್ತಿಕವಾಗಿ ಅವ್ರು ಹೋದರೆ ಅದ್ರೊಳಗೆ ತಪ್ಪಿದೆ ಅಂತ ನನಗೆ ಅನ್ಸಲ್ಲ. ಸರ್, ಕುರ್ಚಿ ನಡುವೆ ಒಂದು ರೀತಿಗೆ ಇದಾಗ್ತಿದೆ, ಚಟಾಪಟಿ ಆಗ್ತಿದೆ. CM ಎಲ್ಲಿ ಕುರ್ಚಿ ಚಟಾಪಟಿ ಆಗ್ತಿದೆ? ಆ ಥರದ್ದು ಏನೂ ಇಲ್ಲ. ಅದು ನೀವು ಮೀಡಿಯಾದವ್ರು ಸೃಷ್ಟಿ ಮಾಡಿರೋದಷ್ಟೇ. ಬಟ್ ಅವ್ರಿಗೆ ಗೊತ್ತು ಆ ಥರದ್ದು ಏನೂ ಇಲ್ಲ ಅಂತ, ಹಾಗಾಗಿ ಅವ್ರು ಆರಾಮಾಗಿ ಹೋಗಿದ್ದಾರೆ. ಈ ವಿಚಾರದ ಬಗ್ಗೆ ಮತ್ತೆ ಇನ್ನೇನು ಮಾತನಾಡಲ್ಲ, ನಾನು ಹೇಳೋದಿಲ್ಲ. ಈ ವಿಚಾರವಾಗಿ ನಾನು ಏನು ಮಾತನಾಡೋದಿಲ್ಲ. ಯಾಕೆ ಅಂತಂತಂದ್ರೆ ಏನೇ ಹೇಳಿಕೆ ಕೊಟ್ಟರು ಮೀಡಿಯಾದವ್ರು ಅದನ್ನೇ ವಿವಾದ ಮಾಡ್ತೀರಿ, ದಿನಗಟ್ಟಲೆ ಅದನ್ನು ನಡೆಸ್ತೀರಿ. ಸೊ ಹಾಗಾಗಿ ನಾನೇ ತೀರ್ಮಾನ ಮಾಡಿದ್ದೀನಿ, ಈ ವಿಷಯದಲ್ಲಿ ಏನೇನು ಹೇಳಬೇಕು ಅದೆಲ್ಲ ಹೇಳಾಗಿದೆ. ಸೊ ಮತ್ತೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಬಾಗಲಕೋಟೆಯಲ್ಲಿ ನಿನ್ನೆ ಶಿವಾಜಿ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲು ತೂರಾಟ ಆಗಿದೆ, ಮತ್ತೆ ಇವತ್ತು ಲಾಠಿ ಚಾರ್ಜ್ ಆಗಿದೆ. ವಿರೋಧ ಪಕ್ಷಗಳು ಸರ್ಕಾರ ಎಲ್ಲೋ ಒಂದು ಸಮುದಾಯನ ಓಲೈಸೋಕ್ಕೋಸ್ಕರ ಈ ರೀತಿ ಪೊಲೀಸರನ್ನ ಕಟ್ಟಾಕಿ ಅವ್ರಿಗೆ ಓಲೈಕೆ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಸಮಾಜದಲ್ಲಿ ಆ ಥರದ್ದು ಆಗ್ತಾನೆ ಇರುತ್ತೆ. ಒಂದೊಂದ್ಸರಿ ಹೇಳಕ್ಕೆ ಬರೋದಿಲ್ಲ. ಕೆಲವರು ದುಳೂರು ಬೇಕು ಅಂತಲೇ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅಂತಲೇ ಮಾಡ್ತಿರ್ತಾರೆ. ನಿಜವಾಗ್ಲೂ ಅಲ್ಲಿ ಕೋಮದ್ವೇಷ ಇಲ್ಲದೆ ಹೋದರು. ಸೊ ಹಾಗಾಗಿ ತನಿಖೆ ಮಾಡ್ತಾರೆ, ಯಾರು ಅದ್ರೊಳಗೆ ಕಲ್ಪ್ರೇಟ್ ಇರ್ತಾರೆ ಅವ್ರನ್ನ ಹಿಡಿತಾರೆ. ಥ್ಯಾಂಕ್ ಯು ಸರ್.